ನಮ್ಮೂರು ಬೈಶೆಟ್ಟಲ್ಲಿ ದೊಡ್ಡಿಗೆ ಎಂಟ್ರಿ ಆಗ್ತಾ ಇದೀವಿ. ಇದೇ ನಮ್ಮ ತಾತನ ಹಾಕಿದ್ದು. ನಮ್ಮ ತಾತಂದು ಇಲ್ಲೇ ನಮ್ಮಪ್ಪನ ಇನ್ನ ಮುಂದೆ ನಡೆಯಪ್ಪ ಇಲ್ಲಿ ಗಿಡ ಬೆಳೆದೈತೆ ನೋಡ್ರಿ. ಇಲ್ಲೇ ನಮ್ಮಪ್ಪನ ಇಲ್ಲೇ ರೂಮ ಇಲ್ಲೇ ಅದು ತಿಪ್ಪೆ ಐತಲ್ವಾ ಅಲ್ಲೇ ಹಾಕಿದ್ವಿ. ಅಲ್ಲಮ್ಮ ಆ ತಿಪ್ಪೆಯಿಂದ ಮುಂದೆ ನಮ್ಮ ಮುಂದೆ ಕೊಡೋರು ಅದು ಗೋಧಿ. ಆಮೇಲೆ ಬಾ ಸ್ಟೋರಿ ಹೇಳ್ತೀನಿ ನಂಗೆ ಇನ್ನೊಂಚು ಮುಂದಕ್ಕೂ. ಅಜ್ಜಿನ ಎಲ್ಲಿ ಅಲ್ಲೇ ಪಾಪ ನಮ್ಮ ಮಗನ್ಗೂ ಕೊಟ್ಟು ರಮ್ಯಾ ಓಡಿಸ್ಕೊಂಡಿದ್ದು ತೋರಿಸ್ತೀನಿ. ರಮ್ಯಾ ಅಲ್ಲ ಸುಷ್ಮಾ ಓಡಿಸ್ಕೊಂಡಿದ್ದು. ಮಾವಿನಕಾಯಿ ತೋಟ ನಾನು ಮಮತಾ ಮತ್ತೆ ರವಿ ಮಮತಾ ನಮ್ಮ ಮಮತಾ ರವಿ ರಮ್ಯಾ ಎಲ್ಲ ಬರೋದು 10 ಗಂಟೆ ರಾತ್ರಿಲಿ ಹಿಂಗೆ ಹೋಗಿದ್ದೀವಿ. ರವಿ ಬರೀ ನೆಗೆಟಿವ್ ಅಂದ್ರೆ ದೆವ್ವದ್ದೇ ಹೇಳ್ತಿದ್ದ. ಕಣ್ಣು ಮುಚ್ಕೊಂಡು ಹಿಡ್ಕೊಂಡು ಹೋಗಿದ್ದೀನಿ. ಗೋ ಅಂತ ಬರೋದಲ್ಲ ಭಯ ಆಗುತ್ತೆ. ಇಲ್ಲಿ ಮಾವಿನ ತೋಪ್ ಬೇರೆ ಐತಲ್ಲ ನೋಡಿ ಫ್ರೆಂಡ್ಸ್. ಕಟ್ಟಾಕ್ಬಿಟ್ಟು ಮಾವಿನಕಾಯಿ ಕಿತ್ಕೊಂಡು ಒಡ್ಸ್ಕೊಂಡು ಬಂದಿದ್ದಾರೆ. ನಾವ್ ಹಂಗೆಲ್ಲ ಮಾಡಿರ್ಲಿಲ್ಲ. ಒಂದೇ ತೋರ್ಸ್ಕೊಂಡ್ರಲ್ಲ. ಇದೇ ಫ್ರೆಂಡ್ಸ್ ನಮ್ಮೂರು. ನಮ್ಮ ಮನೆ ನೋಡ್ಬೇಕಾ? ಹಿಂಗಾಗಿದೆ ನೋಡಿ. ಕಲಾವತಿ ಇಲ್ಲೇ ಮಾಡಿದ್ದೀರಾ? ಇದೇ ನಮ್ಮ ಮುತ್ತಜ್ಜಿ ಹೂ ಮನೆ. ನಾನೇ ಇದೆಯವಳು, ನಾನು ಕಿರಿಯವಳು. ಹೆಂಗ ಹೋಗಿದ್ದೀನಿ ಅವಳು ನನ್ನ ಮಗಳು. ಗೊತ್ತಾಯ್ತಾ? ಹಂಗಿದ್ದಾಗ ನನ್ನ ನೋಡಿದ್ದೀವಿ. ಇಲ್ಲ ಆಮೇಲೆ ಅವನು ಕೊಟ್ಬಿಟ್ಟು ಹೋಗ್ಬಿಡ. ನಾವು ಆಮೇಲೆ ಇದು ಮಾಡ್ಕೊಂಡು ಬಂದಿದ್ದು ಎಲ್ಲ ಅಲ್ಲೇ ಇದು. ಮನೆಗೆ ಅದು ತುಕ್ಕು ಹಿಡಿದ್ಬಿಟ್ಟಿತ್ತು ಒಳ್ಳೆಯದು. ಅಂದ್ರು ಫ್ರೆಂಡ್ಸ್ ಇವಾಗ ಇವರು ನಾವು ಒಬ್ಬರೇ ಅವಾಗಲೇ ಬಂದಿದ್ದು. ಅಲ್ಲೋಡ್ರಿ ಅವ್ನು ರೌಂಡ್ ಹೋಗ್ತೀನಿ ಅಂತ ಕೂತ ಆಟೋದಲ್ಲಿ. ಫ್ರೆಂಡ್ಸ್ ಈಗ ಊರಿಂದ ಹೊರಟಿದ್ದೀವಿ ಬೆಂಗಳೂರಿಗೆ. ಟೈಮು 6 ಎಷ್ಟು ಟುಮ್ಮ ಟೈಮು 4:15. ಆಲ್ಮೋಸ್ಟ್ 6:15 ಆಗುತ್ತೆ ಅನಿಸುತ್ತೆ ರೀಚ್ ಆಗೋಕ್ಕೆ. ಸೊ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಒಂದು 7:30ಗೆ ಮತ್ತೆ ತಿರುವಣ್ಣಾಮಲೈಗೆ ಹೋಗಬೇಕು. ಇದು 3rd ಟೈಮ್ ಹೋಗ್ತಾ ಇರೋದು. ಆ್ಯಕ್ಚುಲಿ ನಾಳೆ ಗಣರಾಜ್ಯೋತ್ಸವ ಅಲ್ವಾ, ರಜಾ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನಗೂ ಕನ್ಫರ್ಮ್ ಇಲ್ಲ ಆಫೀಸ್ ರಜಾನೋ ಇಲ್ವೋ ಅಂತ. ಏನೋ ಮಾಡೋದು. ಹೌದು, ನಾನು ಸರ್ ಏನು ಕ್ಲಾರಿಟಿಯಾಗಿ ಹೇಳಲಿಲ್ಲ. ರಜಾನೇ ಮೀನು ಏನು ಕ್ಲಾರಿಟಿ ಇಲ್ಲ ಅದಕ್ಕೆ. ನ್ಯಾಷನಲ್ ಹಾಲಿಡೇ ಮಾಡು. ಫೋನೇ ಮಾಡಂಗಿಲ್ಲ. ಎಲ್ಲಿ ಮಾಡೋಕ್ಕೆ ಲ್ಯಾಪ್ಟಾಪೇ ವರ್ಕ್ ಆಗ್ತೈತೆ. ಅದು ನನಗೆ ಅಡ್ಜಸ್ಟ್ ಆಗ್ತಾ ಇಲ್ಲ. ಎಷ್ಟೊಂದು ದಿನ ಆಯಿತು ಯೂಸ್ ಮಾಡಿ. ಒಂದು 10 ಕಾಲ್ ಮಾಡಿದೆ ಅಷ್ಟೇ, ಏನೂ ಕೆಲಸ ಮಾಡಲಿಲ್ಲ. ಸೊ ಇವಾಗ ಮನೆಗೆ ಹೋಗಿ ನಿಮಗೆ ಸಿಗ್ತೀನಿ. ಅಕಸ್ಮಾತ್ ಮಧ್ಯದಲ್ಲೂ ಸಿಗ್ಬೋದು. ಫ್ರೆಂಡ್ಸ್ ಈಗ ನಾವು ಬೆಂಗಳೂರಿಗೆ ಬಂದು ರೀಚ್ ಆದ್ವಿ. ಅಮ್ಮನೂ ಮಕ್ಕಳನ್ನು ಎಲ್ಲ ಅಮ್ಮನ ಮನೆಗೆ ಹೋದ್ರು, ಕರ್ಕೊಂಡು ಹೋಗಿ. ಬಿಕಾಸ್ ನಾವು ನೈಟ್ ತಿರುವಣ್ಣಾಮಲೈಗೆ ಹೋಗ್ತೀವಲ್ಲ, ಮನೇಲಿ ಯಾರೂ ಇರೋಲ್ಲ ಅಂತ ಮಕ್ಕಳನ್ನ ಅಮ್ಮ ಕರ್ಕೊಯ್ತು. ಈಗ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿ ಹೊರಡೋಣ. ಒಂದು 9-9:30 ಹೊರಡೋಣ ಅಂದ್ಕೊಂಡಿದ್ದೀವಿ. ನೋಡೋಣ ಏನಾಗುತ್ತೆ. ಫ್ರೆಂಡ್ಸ್ ಏನು ಗೊತ್ತಾ, ನಾನು ಬಂದಿದ್ದ ಉದ್ದೇಶ ಬೇಗ ಅಲ್ಲೆಲ್ಲ ಬೇಗ ಹೊರಡಿಸ್ಕೊಂಡು, ಪಾಪ ನನ್ನ ಗಂಡ ನೈಟೆಲ್ಲ ಡ್ರೈವ್ ಮಾಡ್ತಾರೆ, ರೆಸ್ಟ್ ಇರಲ್ಲ, ನಿದ್ದೆ ಮಾಡಲಿ ಅಂತ ಅಂದರೆ ಬಾಸು ಅವನು ಸೈಕ್ ಗೊತ್ತಾ? ಸೈಕ್ ಅಂದರೆ ಮೆಂಟಲು ಅಂತ. ಸುಮ್ಮನೆ ತಮಾಷೆಗೆ ಇದೆ ಫ್ರೆಂಡ್ಸ್. ನಮ್ಮ
ನಮ್ಮ ಯಜಮಾನ್ರಿಗೆ ಉಡ್ಸೋಕ್ಕೆ ಅಂತ. ಅವ್ರಿಗೆ ಅವ್ರ ಬಾಸ್ ಹೇಗೋ, ನಮಗೆ ನಮ್ಮ ಬಾಸ್. ಊರಿಗೆ ಒಬ್ಬರೇ ಬಾಸ್, ಅದು ಡಿ ಬಾಸ್ ಓನ್ಲಿ. ರೆಡಿ ಆಯ್ತು. ದೇಶಕ್ಕೆ ಒಬ್ಬರೇ ಬಾಸ್, ಅದು ಡಿ ಬಾಸ್. ಡಿ ಬಾಸ್, ಡಿ ಬಾಸ್, ಜೈ ಡಿ ಬಾಸ್. ಬಾಯಿ ಮುಚ್ಕೊ ಮಲ್ಕೊ. ಹಲೋ, ಯಾವಾಗ ಮಲ್ಕೋತ್ಯಾ? ಇದೇ ಅಪ್ಡೇಟ್ ಕೊಡ್ತೀವಿ. ಡ್ರೈವ್ ಮಾಡಬೇಕು ಫ್ರೆಂಡ್. ಎಷ್ಟು ಕಿಲೋಮೀಟ್ರ್ ಇದೆ ಅಮ್ಮ? ಅದು 250 ನಾವೇನೋ ಕಾರಲ್ಲಿ ಮಲ್ಕೋತೀವಿ. ಇವರು ಕತೆ 215 ಏನು ಗೊತ್ತಾ ಫ್ರೆಂಡ್ಸ್, ಅವಿನಾಶ್ ಇಲ್ಲ, ಹೊಟ್ಟೆ ಹಸಿತಿದೆ, ಹಾಗಂತ ಹೆವಿ ತಿನ್ನೋಕ್ಕೂ ಆಗಲ್ಲ. ಲೈಟಾಗಿ ಏನಾದ್ರು ತೊಗೊಂಬ ಅಂತ ಅವಿನ ಕಳಿಸಿದ್ದೀನಿ. ಏನೋ ಹಾಕೊಂಡು ನೋಡ್ತಾ ಇದ್ದೀನಿ, ಬಟ್ ಏನೋ ವೈಫೈ ಪ್ರಾಬ್ಲಮ್ ಅನಿಸುತ್ತೆ, ನೆಟ್ವರ್ಕ್ ಇಶ್ಯೂ ಆಗ್ತಿದೆ. ಈಗ ಟೈಮ್ 8 ಗಂಟೆ, ಒಂದು 9:30ಗೆ ಹೊರಡಬೇಕು. 8:30ಇಂದ ನಾನು ಗೀಸರ್ ಆನ್ ಮಾಡಿ ಸ್ನಾನ ಮಾಡೋದಕ್ಕೆ ಸರಿ ಹೋಗುತ್ತೆ. ಅಲ್ಲಿವರೆಗೂ ಕಂಪ್ಲೀಟಾಗಿ ರೆಸ್ಟು. ಬಟ್ ಇವತ್ತಂತೂ ಸಖತ್ತು ಓಡಾಡ್ಬಿಟ್ವಿ ಊರು. ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಳಕ್ಕಾಗಲಿಲ್ಲ. ನಾನೇ ಮರ್ತೋಗ್ತೀನಿ. ಫೋನು ನನ್ನ ಹತ್ರ ನನ್ನ ಹತ್ರನೂ ಇರುತ್ತೆ, ಸೋನು ಹತ್ರ ಇರುತ್ತೆ. ವೀಡಿಯೋ ಮಾಡೋಣ ಅಂದರೆ ಫೋನ್ ಸಿಗಲ್ಲ. ನಮ್ಮದೊಂದು ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ನೋಡೋಣ. ಅದೇನಾದ್ರು ದೇವರು ಆಶೀರ್ವಾದ ಮಾಡಿದ್ರೆ ಅದಾಗ್ಬಿಡ್ಬೇಕು. ನನ್ನದೊಂದು ಡ್ರೀಮ್ ಇದೆ ಫ್ರೆಂಡ್ಸ್, ಏನಂದರೆ ಹಳ್ಳೀಲಿ ಮನೆ ಕಟ್ಟಬೇಕು, ಹಳ್ಳೀಲಿ ಇರಬೇಕು ಅಂತ. ನಮ್ಮ ರಿಯಲಾಗಿ ಹೇಳಬೇಕು ಅಂದರೆ ಇದೆ, ಬಟ್ ಅಂದರೆ ಏನಂತಾರೆ, ಅಪ್ಪಂದು ಊರು ಹೋಗಲ್ಲ, ಅಮ್ಮಂದು ಊರು ಇಬ್ರದ್ದು ಆಲ್ಮೋಸ್ಟ್ ಚನ್ನಪಟ್ಟಣನೇ. ಬಟ್ ಇಬ್ರದ್ದು ಅಲ್ಲಿ ಅವ್ರದ್ದು ಸ್ವಂತ ಅಂತ ಅವ್ರಿಗೆ ಅಂತ ಇಲ್ಲ. ಆ್ಯಕ್ಚುಲಿ ಇದೆ ಮನೆ, ಅಪ್ಪಂದು ಊರಲ್ಲಿ ಮನೆ ಇದೆ. ಬಟ್ ಅಲ್ಲಿ ಬೇರೆಯವರು, ನಮ್ಮ ತಾತ ಅವರ ತಮ್ಮ ಎಲ್ಲ ಇದ್ದಾರೆ. ಮತ್ತು ನಮ್ಮ ಅಮ್ಮನ ಮನೆ ಇದೆ, ಬಟ್ ಅದು ಅಮ್ಮನಿಗೆ ಬರಲ್ವಲ್ಲ, ನಮ್ಮ ಅಮ್ಮ ಅವ್ರ ಮಕ್ಳಿಗಾಗುತ್ತೆ. ಬಟ್ ನಮಗೆ ಅಂತ ಊರಲ್ಲಿ ಒಂದು ಮನೆ ಇಲ್ಲ. ಎಲ್ಲರೂ ಬೇಜಾರಾಗುತ್ತೆ. ಎಲ್ಲ ಮಕ್ಕಳುಗಳು ಕೇಳ್ತಾ ಇರ್ತಾರೆ, ಈ ಹಾಲಿಡೇಸ್ ಟೈಮಲ್ಲಿ ಮಕ್ಕಳೆಲ್ಲ ಸಮ್ಮರ್ಗೆ ಹಾಲಿಡೇಸ್ಗೆಲ್ಲ ಊರಿಗೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಮಕ್ಕಳು ಕೇಳ್ತಾರಮ್ಮ ನಮ್ಗೆ ಯಾವುದು ಊರೇ ಇಲ್ವಾ ಅಂತ. ಮಂಡ್ಯದಲ್ಲಿ ಅವಿದು ಮಂಡ್ಯ ಊರು, ಬಟ್ ಅಲ್ಲೂ ಅಷ್ಟೇ. ಈಗ ಅವ್ರ ಅಪ್ಪ ಅಮ್ಮನೇ ಆ್ಯಕ್ಚುಲಿ ಇಲ್ಲಿ ಬಂದು ಇಲ್ಲೇ ಇದ್ದಿದ್ದು ಎಲ್ಲ. ಬಟ್ ಅಲ್ಲಿ ಯಾರೂ ಇಲ್ಲ, ಇದ್ದಾರೆ, ಇದ್ರೂ ಅವರೆಲ್ಲ ದೂರದ ರಿಲೇಷನ್, ಅಷ್ಟು ಪರಿಚಯ ಇಲ್ಲ. ನಾವು ಅವಾಗ ಊರ ಹಬ್ಬಕ್ಕೆ ಅಂತ ಹೋಗ್ತಿದ್ವಿ, ಲಾಕ್ಡೌನ್ ಟೈಮಿಂದ ನಾವು ಹೋಗ್ತಿಲ್ಲ. ಸೊ ಹಾಗಾಗಿ ಏನೋ ಒಂದು ಯೋಚನೆ ಮಾಡಿದ್ದೀನಿ, ಆ ಥರ ಆಗಿಬಿಟ್ರೆ ಐ ಆಮ್ ಹ್ಯಾಪಿ. ನೋಡೋಣ, ದೇವ್ರಿಚ್ಛೆ. ನಾವು ಅಂದ್ಕೊಂಡಂಗೆ ಯಾವುದು ಎಲ್ಲನೂ ಆಗಲ್ಲ, ಅದಾಗಲೇಬೇಕು ಅಂದರೆ ಯಾರಿಂದನೂ ತಡೆಯೋಕ್ಕಾಗಲ್ಲ. ಹೊಟ್ಟೆ ಹಸಿತಾ ಇದೆ. ಏನದು? ಏನು ರೋಸ್ಟ್? ಇದೇನಿದು ಅವನು ದೇವ ಹೊಸ ಇದು ಎಣ್ಣೆನಕ್ಕೆ ಹೊಸ ಕನ್ನಡ ವಿಚಾರ ಮಾಡಿ ಇದು ನಮ್ಮನೇನ ಯಾರ ಮನೆ ಅಂದ್ರೆ ನಂಗೆ ಹಿಂಗೆ ಮಿಕ್ಸ್ ಹಲೋ ಎಕ್ಸ್ಕ್ಯೂಸ್ ಮೀ ಹೂ ಆರ್ ಯು ನಾನು ಎಷ್ಟು ಸುಂದರವಾಗಿರುತ್ತೆ ವಾರ ಅಲ್ಲಿ ಸಮಥಿಂಗ್ ಇದೆ ನಾನು ವಿಜಯ ರಾಘವೇಂದ್ರ ಅಲ್ಲ ವಿಜಯ ರಾಜೇಂದ್ರ ಬಹುದು
ಸ್ವಾಗತ ಸುಸ್ವಾಗತ. ವಾಕ್ಯ ಗಾಳಿಗೆ ಇಲ್ಲಿ ಗೊತ್ತೇನಾ? ನಿಮ್ಗೋಸ್ಕರ ಹಾಕ್ಬಿಟ್ಟು ಹೋಯ್ತು. ಸ್ವಲ್ಪ ದಿನದಲ್ಲಿ ರನ್ಸ್ ಬಂದಿಲ್ಲ, ಬಟ್ ಇವಾಗ ರನ್ಸ್ ಸ್ಟಾರ್ಟ್ ಆಗಿದ ತಕ್ಷಣ ಅವ್ರ ಫೇವರೇಟ್ ಶಾಟ್ಸ್ ಎಲ್ಲ ಸಿಗ್ತಾ ಇದೆ. ಅಷ್ಟೇ ಚೆನ್ನಾಗಿ ಗ್ರೌಂಡ್ ಮೇಲೆ ಹೊಡಿ ಅಂತ ಹೇಳ್ತಾ ಇದ್ರಿ. ಅದೇ ಮಾಡ್ತಾರೆ ಅವ್ರು ಕೂಡ. ಮೆಸೇಜ್ ಹಾಕೊಂತೀರಾ ಫೋನ್? ನಾವು ಕೇಳ್ತೀವಿ. ಅವಿ ನೋಡ್ತಿದ್ದ ಮ್ಯಾಚ್ ನೀನ್ ಬಂದ್ಮೇಲೆ ಆಗ್ತು. ಹೌದು 10 ನಿಮಿಷ ಹಾಕಿಲ್ವಾ? ಅವರಾದ್ರೂ ಹಾಕೋಬೋದು. ಓ ಏನು ಮಲಗಿಲ್ಲ ನಾವಿ. ಮಲ್ಕೋ ಅಂದ್ರೆ ಮಲ್ಕೊಳ್ಳೆ. ಅದೇನು ಸುದೀಪ್ತು ಮಾರ್ಕ್ ಮೂವಿ ನೋಡ್ತು. ನೀನ್ ನೋಡ್ದಾ? ನಾನು ನೋಡಿಲ್ಲಪ್ಪ. ನಾನು ನೋಡಿಲ್ಲ. ನೋಡ್ಬೇಕು. ಬರೀ ಫೈಟಿಂಗ್ ಆಯ್ತಾಯ್ತು ಅದಕ್ಕೆ ನಾನು ಹಾಕಿದ್ದೀನಿ ಮನೇಲಿ ಯಾರು ನೋಡ್ಲಿಲ್ವಾ? ಅವ್ರ ಬಾಡಿ ಅವ್ರ ಕೆಲಸ ಮಾಡಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಇವಾಗ ರನ್ಸ್ ಬೇಕಾದ್ರೆ 30 ಬಾಲ್ಗಳು 70, ಈ ತರ ಈಕ್ವೇಶನ್ ಎಲ್ಲ ನೋಡಿದ್ರಾ ಗೌತಮ್? ಖಂಡಿತ ಇಲ್ಲ. ಬಟ್ ಅಭಿಷೇಕ್ ಶರ್ಮಾ ಅವ್ರದ್ದು ಏನು ರೇಂಜ್ ಆಫ್ ಶಾಟ್ಸ್ ಇದೆ, ಬರೀ ಇಲ್ಲಿ ಔಟ್ಸೈಡ್ ಆಫ್ ಸ್ಟಂಪ್ ಹೊಡಿತಾರೆ ಅಥವಾ ಓವರ್ ಕವರ್ಸ್ ಹೊಡಿತಾರೆ ಅಂತಲ್ಲ, ಎಲ್ಲಾ ಕಡೆ ಇದೆ ಅವ್ರಿಗೆ. ಅದನ್ನ ಸ್ಪಿನ್ನರ್ಸ್ ಹಾಕಿದ್ರೆ ಅಂತೂ ಸ್ವಲ್ಪ ಲೆಂತ್ ನ ಮಿಸ್ ಮಾಡಿದ್ರೆ ಆ ಲಾಂಗ್ ಲಿವರ್ಸ್ ಯೂಸ್ ಮಾಡಿ ಆರಾಮಾಗಿ ಅವ್ರ ತಲೆ ಮೇಲೆ ಹೊಡೆಯುವಂತ ಶಾಟ್ಸ್ ಇಟ್ಕೊಂಡಿದ್ದಾರೆ. ಎಸ್ಪೆಷಲಿ ಸ್ಕ್ವೇರ್ ಆಫ್ ದ ವಿಕೆಟ್ ಹಿಂಗ್ ಕಳೆ ಹೊಡಿತಾರೆ ಅಂದ್ರೆ ಅವ್ರು ಡೇಂಜರಸ್ ಆಗಿ ಕಾಣಿಸ್ತಾರೆ. ಮಲಗಿದ್ರ ಅರ್ಷಿ? ನಾವು ಹೋಗ್ಬೇಕಿತ್ತು. ಇಲ್ಲ ಇವಾಗ ನೋಡುವ ಕಥೆನೇ ನೈಟ್ ಅಲ್ವಾ, ಅದಕ್ಕೆ ಅಟ್ಲೀಸ್ಟ್ ಸೋಮವಾರ ಹೋಗ್ಬಾರ್ದು. ಚೆನ್ನಾಗಿ ನೀರೆಲ್ಲ ಒರೆಸಿ ಅಭಿಷೇಕ್ ಶರ್ಮಾ ಕಡೆಯಿಂದ ನೋಡ್ತಿದ್ರೆ ಟಾಪ್ ಕ್ವಾಲಿಟಿ ಬ್ಯಾಟ್ಸ್ಮನ್ ಹಾಕೋಬೇಕು. ಯುವರಾಜ್ ಸಿಂಗ್ ಲೆಫ್ಟ್ ಹ್ಯಾಂಡರ್ ಸೆಕ್ಷನ್ ಏನ್ ತಿಳ್ಕೊಂಡ್ ಬಂದವ್ರೆ ಅಂತ ಗೊತ್ತಿಲ್ಲ. ಇನ್ನು 10 ಓವರ್ ಆಗಿಲ್ಲ, ಮ್ಯಾಚ್ ಮುಗಿಸ್ತವ್ರೆ. ಏನ್ ತಿಳ್ಕೊಂಡ್ರೆ ಅಂತ ಗೊತ್ತಾಯ್ತಲ್ಲ. ಈ ತರ ಮ್ಯಾಚ್ ಬರೀ ಹೈಲೈಟ್ಸ್ ನೋಡ್ದಾಗ ಐತೆ. ಎಲ್ಲ ಬಾಲ್ ಸಿಕ್ಸ್ ಹೊಡಿತಾರೆ. ಎಲ್ಲ 14 ಬಾಲ್ ಎಲ್ಲ ನೋಡ್ತಾನೆ ನಾನು. ಲಕ್ಷಣ ಆಗೈತೆ ಅನ್ಸುತ್ತೆ. ಏನೋ ಯಾವ ಗಾಡಿ ಬರೀ ಅಭಿಷೇಕ್ ಮಾಡಿದ್ರು ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಹಾ ನಮಸ್ತೆ, ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಹೇಳಿ ಸರ್. ತಗೊಂಡು ಇಷ್ಟು ಬೇಡ ಅಂದ್ರೆ ಟ್ರಿಪ್ಪಿಲ್ಲ ಇದೆ. ಎಂತ ಬಾಲ್ ಬರೀ ಸಿಕ್ಸ್ ಬರೀ ಹೈಲೈಟ್ ಹೊಡೆದಿತ್ತು. ಯುವರಾಜ್ ಸಿಂಗ್ ಅವ್ನು ಕೋಚ್ ಮಾಡ್ಬೇಕಾದ್ರೆ ಹೇಳ್ತಾನೆ ಥೋಡಾ ನೀಚೆ ಬಿ ಅಂದ್ರೆ ಕೆಳಗಡೆ ಆಡೋ ಅಂತ ನಮ್ಮ ಹತ್ರ ಕಲ್ತಿರೋ ನಮ್ಮ ಮಕ್ಕಳು ಬಂದು ನಾನು ಕ್ಯಾಮ್ರಾ ಮಾಡೋದು ಸುಳ್ಳು ಗೊತ್ತಾಗುತ್ತೆ. ಕ್ಯಾಮ್ರಾ ಮಾಡೋದು ಸುಳ್ಳು ಗೊತ್ತಾಗುತ್ತೆ. ಇಬ್ಬರು ಕೂಡ ಗೆಲುವು ನಮ್ದು ಅಂತ ಪ್ರೂವ್ ಮಾಡೋದು. ಚಿಕ್ಕದೊಂದು ಟೇಬಲ್ ಕ್ಯಾಮ್ರಾ ತರ್ತೀವಿ ಅಲ್ಲಿ ಇಟ್ಬಿಡು ಮೇಲೆ. ಅಣ್ಣ ಎಷ್ಟು ಅಂತ ಎಡಿಟ್ ಮಾಡಿದ್ರೆ ವಿಡಿಯೋ ಆಯ್ತಾನೇ ಇರುತ್ತೆ. ಫಾಸ್ಟ್ ಫಾರ್ವರ್ಡ್ ನೋಡ್ಬೇಕು. ಟಕ 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 ಅಂತ ಏನಾಗುತ್ತೆ ಇವ್ರ ಮಕ್ಕಳಿಗೂ ಭಯ ಇರ್ತದೆ. ಅದೇ ನನ್ನ ಹತ್ರ ಅದು ಏನು ವರ್ಕ್ ಆಯ್ತೈತೆ ಗೊತ್ತಿಲ್ಲ. ಚೆಕ್ ಮಾಡಬೇಕು. ಅದು ಎಲ್ಲಿ ಸಿಗ್ತದೆ ನಿಮಗೆ? ಅದೇ ಇದರಲ್ಲಿ ಆಟ ಆಟದಲ್ಲಿ ಯಾವ ಆಟ? ನಮ್ಮ ಓನರ್ ಆಟ ಬಂದ ಆಕ್ಚುಲಿ ನಾನು ಆಡಲ್ಲ. ಹಾಕ್ಸಿ ಒಳ್ಳೆ ಎರಡಿಲ್ಲ ಒಂದು ಹಾಕ್ಸಿ. ಒಂದು ನಾವು ಮಾಡೋ ಕಡೆ ಒಂದು ಆಚೆ ಕಡೆ ಓಡ್ತಾರೆ. ಇದೊಂದು ಎರಡು ಹಾಕ್ಸಿ. ನನ್ನ ತಮ್ಮನೇ ಅವನೇ. ನಾನು ಹೋಗಿದ್ದು ಅವ್ರ ಮಗಂದು ಇರ್ತೇನೆ. ಕ್ಯಾಮ್ರಾ ಊರ ಕಡೆ ಮಾಡ್ತಾನೆ. ಸೋಲಾರ್ ಕ್ಯಾಮ್ರಾ. ಕರೆಂಟೇ ಇಲ್ಲ. ಬೆಳಗ್ಗೆ ಸೋಲಾರ್ ಮೊಬೈಲ್ ಎಲ್ಲ ಒಂದು ಸಿಮ್ ಹಾಕಿ ಇಟ್ಬಿಡೋದು ಅಷ್ಟೇ. ಅದೇ ಸಿನಿಮಾ ಮೆಮೊರಿ ಚಿಪ್
ಅವಾಗ ಇತ್ತಲ್ಲ ಸ್ಕ್ಯಾನ್ ಎಲ್ಲ ಮೆಮೊರಿ ಗೊತ್ತಿಲ್ಲ, ಈಗ ಅದನ್ನೆಲ್ಲ ಕ್ಯಾಮ್ರಾಗೆ ಅದಕ್ಕೆ ರೇಟ್ ಜಾಸ್ತಿ ಆಗಬೇಕು. ಇರಬೇಕಾ ಬಾಳೆಹಣ್ಣು ತೆತ್ಕೊಂಡ ಫ್ರೆಶ್ ತಗೋಬೇಕಿತ್ತು. ಬಿಸ್ನೀರ್ ಆಯ್ತಾ? ಪ್ಲಾಸ್ಟಿಕ್ ಎತ್ಕೊಂಡ್ಬಿಡ್ಲಾ? ಅಲ್ಲ ಬಿಸ್ನೀರ್ ಆಯ್ತಾ? ಏನಮ್ಮ ಕಾಫಿ ಟೀ ಕುಡಿಯೋಣ ಇಲ್ಲಿ ಅಂತ ನಾನು ತಗೊಂಡಿದ್ದೀನಿ. ಬಿಸ್ನೀರ್ ತಾಡಿದಾ? ಫ್ರೆಶ್ ಹಾಕೊಂಡ್ಬಿಟ್ಟಿರ್ತೀನಿ. ಬಿಸಿ ನೀರು ಕಮ್ಮಿ ಅಂದರೆ ಬಿಸ್ನೀರ್ ಬೇಕಾ? ಈಗ ಚಿಕ್ಕದ ಐತೆ, ಅದು ನೋಡಿದ ಆಟೋದಲ್ಲಿ ಐತೆ, ಅದೇ ರೆಡಿ ಮಾಡ್ಬೋದೇನೋ ಗೊತ್ತಿಲ್ಲ ನನಗೆ. ಏನೋ ಆನ್ ಐತಲ್ಲ ಅದು, ಅಲ್ಲ ಐತೆ ತೋರ್ಸ. ಅದೇ ಆಟೋಗೆಲ್ಲ ಆಗ್ತಾ ಗೊತ್ತಾ, ಅದೇ ರೌಂಡ್ ತಿರುಗುತ್ತೆ, ಅದು ರೊಟೇಟ್ ರೋಬೋಟ್ ಥರ ತಿರುಗುತ್ತೆ. ರೋಬೋಟ್ ಕ್ಯಾಮ್ರಾನೇ ರೋಬೋಟ್ ಕ್ಯಾಮ್ರಾ. ನಿಮ್ಮ ಹುಡುಗ ಕೊಡಿ ನೋಡಿ, ಅದೇನು ಚೆನ್ನಾಗೈತೆ ನೋಡಿ, ಚೆಕ್ ಮಾಡ್ತಾರೆ ಅವ್ರು. ಇವಾಗ ಕೊಡ್ತೀನಿ ಕನೆಕ್ಷನ್ ಹೆಂಗೆ ಕೊಡೋದು ಅಂತ. ಅದೇನಿಲ್ಲ, ಚಾರ್ಜರ್ ಮಾಮೂಲಿ ಮೊಬೈಲ್ ಚಾರ್ಜರ್ ಥರ ವೈಫೈ ಕನೆಕ್ಟ್ ಮಾಡ್ಕೊಳ್ಳೋದು ನಮ್ಮ ಫೋನ್ಗೆ, ಅದು ಡೈರೆಕ್ಟ್. ಅದೇನು ವೈರ್ ಇಲ್ಲ, ವೈರ್ಲೆಸ್ ಅದು ಕ್ಯಾಮ್ರಾನೇ. ಅಲ್ಲ ಅದು ಆನ್ ಐತಲ್ಲ, ಆನ್ ಐತಾ ಇಲ್ಲ ಅದು ಚಾರ್ಜರ್ ನೋಡಿದ್ರೆ ಅದೇ ಚಾರ್ಜ್ ಆಗ್ತಾ ಗೊತ್ತಿಲ್ಲ, ಏನೋ ಚಾರ್ಜರ್ ಗೀಜರ್ ಹೋಗಿರ್ಬೋದು ಅಂತ ನನಗೆ ಅನ್ಸಾಯ್ತು. ಒಳಗಡೆ ಪಿನ್ ತೋರಿಸಿ ರಿಪೇರಿ ಮಾಡೋದು ಕೊಡಬೇಕು ಒಂದ್ಸಲ ಚೆಕ್ ಮಾಡಿಸ್ಬೇಕು ಏನಾಯ್ತು. ಆಚಾರ ಕಟ್ಕೊಂಡ್ರೆ ಹಸಿ ಬಾರ ಅದು ಇನ್ನೊಂದು ಸಿಡಿದಲ್ಲಿ ಅದು ವೆಯ್ಟ್ ಅದು ವೆಯ್ಟ್ ಯೋಗಿ ಕೊಡಿಸಿದಾಗ ತಗೊಂಡು ಅದೆಲ್ಲ. ಫ್ರೆಂಡ್ಸ್ ಇವಾಗ ಟೈಮು 10 ಗಂಟೆ, ಈಗ ಹೊರಟಿದ್ದೀವಿ. ನಾವು 7:30ಗೆ ಹೊರಡೋಣ ಅಂದ್ಕೊಂಡ್ವಿ, ಬಟ್ ಸಾಗರ್ ಅವರು ಆ್ಯಕ್ಚುಲಿ ಕೇರಳದಿಂದ ಬರ್ತಾ ಇದ್ದಾರೆ. ಸೊ ಅವರು ಇಲ್ಲಿಗೆ ಬಂದು ರೀಚ್ ಆಗೋ ಅಷ್ಟರಲ್ಲಿ ಅಂದರೆ ಕೃಷ್ಣಗಿರಿಗೆ ಬರ್ತಾರಂತೆ ಕರೆಕ್ಟಾಗಿ 11:30ಗೆ. ಸೊ ಅದಕ್ಕೆ ನಾವು ಲೇಟಾಗಿ ಬರ್ತಾ ಇದ್ದೀವಿ.